ಸ್ನೇಹಿತರೆ, ನಿಮ್ಮನೇಲಿ ಒಂದು ATM ಮಷಿನ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಪ್ರತಿ ತಿಂಗಳು 1ನೇ ತಾರೀಕು ಆಗ್ತಿದ್ದ ಹಾಗೆ 50,000 1 ಲಕ್ಷನೋ ದುಡ್ಡು ಕೊಡುತ್ತೆ. ಆ ಮಷಿನ್ ನೀವು ಹೇಗೆ ನೋಡ್ಕೋತೀರಾ? ಅದಕ್ಕೇನಾದ್ರು ಸ್ಕ್ರಾಚ್ ಬಿದ್ರೆ ಗಾಬರಿ ಆಗ್ತಿರ್ತಾನೆ. ಅದಕ್ಕೆ ಫುಲ್ ಸೆಕ್ಯೂರಿಟಿ ಗಾರ್ಡ್ ಇನ್ಶೂರೆನ್ಸ್ ಅಂತೆಲ್ಲ ಮಾಡಿಸ್ತಿರತಾನೆ. ಯಾಕಂದ್ರೆ ತಿಂಗಳು ದುಡ್ಡು ಕೊಡ್ತಾ ಇದೆ ನಿಮಗೆ. ಆ ಮಷಿನ್ ನಿಂತು ಹೋದ್ರೆ ನಿಮ್ಮ ಜೀವನ ನಡೆಯಲ್ಲ ಅಂತ ನಿಮಗೆ ಗೊತ್ತು. ಆದ್ರೆ ನೀವು ಕೇಳ್ಬೋದು, ಆ ಥರದ ಪುಕ್ಸಟ ಮಷಿನ್ ಏನಾದ್ರು ಸಿಗುತ್ತಾ ಅಂತ ನೀವು ಕೇಳ್ಬೋದು. ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿಗೆ ಆ ATM ಮಷಿನ್ ಬೇರೆ ಯಾರೂ ಅಲ್ಲ, ಅದು ದುಡಿತಾ ಇರೋ ವ್ಯಕ್ತಿ ಆಗಿದ್ರೆ ನೀವೇ. ನಿಮ್ಮಿಂದಾನೇ ಪ್ರತಿ ತಿಂಗಳು ಮನೆಗೆ ದುಡ್ಡು ಬರ್ತಾ ಇರೋದು, ಮನೆಯ ಜೀವನ ನಡೀತಾ ಇರೋದು, ಮನೆಯ ಸದಸ್ಯರದು. ಆದರೆ ಹೆಚ್ಚು ಕಮ್ಮಿ ಆದರೆ ಆ ATM ಮಷಿನ್ಗೆ, ಅಂದರೆ ದಿಢೀರ್ ಅಂತ ಹೇಳಿ ದುಡಿಯೋ ವ್ಯಕ್ತಿನೇ ಔಟ್ ಆಫ್ ಸರ್ವಿಸ್ ಆದರೆ, ಅವ್ರು ಇಲ್ಲ ಅಥವಾ ಏನಾದ್ರು ಶಾಶ್ವತವಾಗಿ ಅಂಗವೈಕಲ್ಯ ಆಯ್ತು ಏನೋ ಆಯಿತು ಅಂತ ಹೇಳಿದ್ರೆ, ಅದಕ್ಕೆ ಬ್ಯಾಕಪ್ ಪ್ಲಾನ್ ಎಷ್ಟು ಜನ ದುಡಿತಾ ಇರೋ ವ್ಯಕ್ತಿಗಳ ಬಳಿ ಇದೆ? ಫ್ಯಾಮಿಲಿಯ ಮುಂದಿನ ಆರ್ಥಿಕ ಗತಿ ಏನು? ಸ್ನೇಹಿತರೆ, ಅಂಥ ಟೈಮ್ನಲ್ಲಿ ನಾನು ಇಲ್ಲದೆ ಹೋದ್ರೂ ಕೂಡ ನನ್ನ ಸಂಬಳ ಯಾವತ್ತೂ ಫ್ಯಾಮಿಲಿಗಿರುತ್ತೆ ಅಂತ ಹೇಳಿ ಜೊತೆಗೆ ನಿಲ್ಲೋದೆ ಟರ್ಮ್ ಇನ್ಶೂರೆನ್ಸ್. ಇದರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಡಿಮೆ ಪ್ರೀಮಿಯಂ ಸಿಗುತ್ತೆ, ಕೋಟಿವರೆಗೆ ಕವರೇಜ್. ಸ್ನೇಹಿತರೆ, 30-40 ವರ್ಷದ ವ್ಯಕ್ತಿ ಸಡನ್ ಆಗಿ ಮೃತಪಟ್ಟರೆ ಆತನೊಂದಿಗೆ ಅವರ ಇನ್ಕಮ್ ಕೂಡ ಅವರ ಫ್ಯಾಮಿಲಿಯಿಂದ ದೂರ ಆಗುತ್ತೆ. ಆದ್ರೆ ಆತ ಅಥವಾ ಆಕೆ ಮಾಡಿಟ್ಟಿರೋ ಹೋಮ್ ಲೋನ್, ಕಾರ್ ಲೋನ್, ಮನೆ ಬಾಡಿಗೆ, ಡೈಲಿ ಖರ್ಚು ಅದು ಯಾವುದು ಕೂಡ ದೂರ ಹೋಗಲ್ಲ. ಅವು ಇನ್ನಷ್ಟು ವೇಗವಾಗಿ ಬಂದು ತಲೆ ಮೇಲೆ ಬೆನ್ ಮೇಲೆ ಹತ್ತಿ ಕೂರ್ತವೆ ಫ್ಯಾಮಿಲಿ ಅವರಿಗೆ. ಈ ಆದಾಯ ಮತ್ತು ಖರ್ಚಿನ ನಡುವೆ ಬರೋ ದೊಡ್ಡ ಗ್ಯಾಪ್ ಇದೆಯಲ್ಲ, ಇದನ್ನ ಫಿಲ್ ಮಾಡೋದೇ ಟರ್ಮ್ ಇನ್ಶೂರೆನ್ಸ್. ದುರಂತ ಅಂದ್ರೆ ಇಷ್ಟೆಲ್ಲಾ ಬಾರಿ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟರು ಕೂಡ ಹೆಚ್ಚಿನ ಜನರ ಬಳಿ ಇವತ್ತೂ ಟರ್ಮ್ ಇನ್ಶೂರೆನ್ಸ್ ಇಲ್ಲ. ತುಂಬ ಜನ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಹೂಡಿಕೆ ಅಂತ ಅನ್ಕೊಂಡಿದ್ದಾರೆ. ಆದರೆ ನಾವಿಲ್ಲಿ ಕ್ಲಿಯರ್ ಆಗಿ ನಿಮಗೆ ಹೇಳ್ತೀವಿ ಕೇಳಿ, ಇನ್ಶೂರೆನ್ಸ್ ಅಂದರೆ ಹೂಡಿಕೆ ಅಲ್ಲ. ನಾರ್ಮಲ್ ಆಗಿ ಜನ ಮಾಡಿಸೋ ಎಂಡೋಮೆಂಟ್ ಪಾಲಿಸಿ ಲೆಕ್ಕ ಹೇಗಿರುತ್ತೆ ಗೊತ್ತಾ ನಿಮಗೆ? ವರ್ಷಕ್ಕೆ 50,000ದಿಂದ 1 ಲಕ್ಷದವರೆಗೆ 20 ವರ್ಷ ಕಟ್ಟಿರ್ತಾರೆ ಹೆಚ್ಚು ಕಮ್ಮಿ. ಆವಾಗ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿಗೆ ಸಿಗೋದು ಬರೀ 10-15 ಲಕ್ಷ ರೂಪಾಯಿ ಕವರೇಜ್ ಮಾತ್ರ. ಟರ್ಮ್ ಇನ್ಶೂರೆನ್ಸ್ ಕಾನ್ಸೆಪ್ಟೇ ಬೇರೆ. ಇದು ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್. ನೀವು ವೆಹಿಕಲ್ಗೆಲ್ಲ ಮಾಡ್ತಿರೋದ ವರ್ಷ ಚೆನ್ನಾಗಿತ್ತು, ಆಕ್ಸಿಡೆಂಟ್ ಏನೂ ಆಗಿಲ್ಲ ಅಂದರೆ ಸೇಫ್ಟಿ ಓಕೆ ರಕ್ಷಣೆ ಇತ್ತು. ಆದರೆ ಗಾಡಿಗೆ ಕಂಪ್ಲೀಟ್ ನಿಮಗೆ ಕವರೇಜ್ ಸಿಗುತ್ತಲ್ಲ, ಹಾಗೆ ಇದು ಬಾಡಿಗೆ, ದೇಹಕ್ಕೆ ಅಷ್ಟೇ. ಇದು ಇಲ್ಲಿ ಸಣ್ಣ ಅಮೌಂಟ್ಗೆ ನಿಮ್ಮ ಫ್ಯಾಮಿಲಿಗೆ ವಾರ್ಷಿಕ ಆದಾಯದ 20-30 ಪಟ್ಟು ಕವರೇಜ್ ಸಿಗುತ್ತೆ. ಒಬ್ಬ 30 ವರ್ಷದ ವ್ಯಕ್ತಿ ವರ್ಷಕ್ಕೆ ಕೇವಲ 15-20 ಸಾವಿರ ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ಅವರಿಗೆ ಬರೋಬ್ಬರಿ 2 ಕೋಟಿ ರೂಪಾಯಿನ ಲೈಫ್ ಕವರ್ ಸಿಗುತ್ತೆ. ಸಿಂಪಲ್ ಲೆಕ್ಕ ನೋಡಿ ಸ್ನೇಹಿತರೆ, ದಿನಕ್ಕೆ ಕೇವಲ 50 ರೂಪಾಯಿ ಎತ್ತಿಟ್ರೆ ನಿಮ್ಮ ಫ್ಯಾಮಿಲಿಗೆ 2 ಕೋಟಿ ರೂಪಾಯಿನ ಗ್ಯಾರಂಟಿ ಸಿಗುತ್ತೆ. ಇದನ್ನೇ ಇನ್ಕಮ್ ರಿಪ್ಲೇಸ್ಮೆಂಟ್ ಅಂತ ಕರೆಯೋದು. ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಹಳ ಮುಖ್ಯ ನಿಜ, ಆದರೆ ಎಲ್ಲಿ ಹೇಗೆ ತಗೊಳ್ಳೋದು ಅದು ಕೂಡ ಮುಖ್ಯ. ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತ ನೀವು ಆನ್ಲೈನಲ್ಲಿ ಎಲ್ಲೋ ಒಂದು ಕಡೆ ಫೋನ್ ನಂಬರ್ ಹಾಕಿದ್ರೆ ಸಾಕು, ಮುಂದಿನ 1 ವಾರ ನಿಮಗೆ ಕಾಟ ಶುರುವಾಗುತ್ತಲ್ಲ. ದಿನಕ್ಕೆ 10 ಸ್ಪ್ಯಾಮ್ ಕಾಲ್ಸ್, ತಗೊಳ್ಳಿ ಇವಾಗಲೇ ತಗೊಳ್ಳಿ ಅಂಥೇಳಿ. ಬ್ಯಾಂಕ್ಗಳಿಗೆ ಹೋದರೆ ಅಲ್ಲಿರೋ ಏಜೆಂಟ್ಸ್ ತಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಿಮಗೆ ಯಾವ ಪಾಲಿಸಿ ಬೇಡವೋ ಅದನ್ನೇ ತಲೆ ಕಟ್ಬೋದು ನಿಮಗೆ. ಈ ಪ್ರಾಬ್ಲಮ್ಗೆ ನೀವು ಡಿಟೋದವರಿಂದ ಸೊಲ್ಯೂಷನ್, ಪರಿಹಾರವನ್ನು ಪಡಿಬೋದು. ಮೊದಲನೇದಾಗಿ, ಡಿಟೋದಲ್ಲಿ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಬರಲ್ಲ. ಇವರ ಎಕ್ಸ್ಪರ್ಟ್ ನೀವು ಫಿಕ್ಸ್ ಮಾಡಿಕೊಂಡು, ನೀವು ಚೂಸ್ ಮಾಡಿ ಬುಕ್ ಮಾಡ್ಕೊಂಡಿರೋ ಟೈಮಿಗೆ ಮಾತ್ರ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ನೀವು ಹೇಳಿದ್ರೆ ಮಾತ್ರ, ಇಲ್ಲ ನಿಮಗೆ ಬರೋದೇ ಇಲ್ಲ. ನಂಬರ್ ಕೊಟ್ಟರು ಕೂಡ ಕಾಲ್ ಬರಲ್ಲ. ನೀವು ಬುಕ್ ಮಾಡ್ಕೊಂಡ್ರೆ ಮಾತ್ರ ಬರುತ್ತೆ. ಅಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮಗೆ ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತಾರೆ. ನಿಮ್ಮ ವಯಸ್ಸಿಗೆ ತಕ್ಕಂತೆ ಯಾವ ಪಾಲಿಸಿ ಬೆಸ್ಟ್ ಅಂತ ಟ್ರಾನ್ಸ್ಪರೆಂಟ್ ಆಗಿ ನಿಮಗೆ ಗೈಡ್ ಮಾಡ್ತಾರೆ. ಒಂದು ವೇಳೆ ದುರದೃಷ್ಟವಶಾತ್ ಪಾಲಿಸಿಯನ್ನು ಕ್ಲೇಮ್ ಮಾಡೋ ಸನ್ನಿವೇಶ ಬಂತು ಅಂದರೆ ಫ್ಯಾಮಿಲಿಯವರಿಗೆ ಕ್ಲೇಮ್ ಸೆಟಲ್ಮೆಂಟ್ನಲ್ಲೂ ಕೂಡ ಇವರು ಸಪೋರ್ಟ್ ಕೊಡ್ತಾರೆ, ಕ್ಲೇಮ್ ಸಪೋರ್ಟ್ ಕೊಡ್ತಾರೆ. ಅದಕ್ಕೆ ಡೆಡಿಕೇಟೆಡ್ ಟೀಮನ್ನೇ ಇವರು ಇಟ್ಟಿದ್ದಾರೆ. ಆಲ್ರೆಡಿ 8 ಲಕ್ಷಕ್ಕೂ ಅಧಿಕ ಗ್ರಾಹಕರಿಗೆ ಅವರು ಸರ್ವಿಸ್ ಕೊಟ್ಟಿದ್ದಾರೆ. ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ ಇವರಿಗೆ. ಆಲ್ಮೋಸ್ಟ್ 5 ಔಟ್ ಆಫ್ 5 ಥರ. ಇವರ ಲಿಂಕನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲೇ ಕೊಟ್ಟಿರ್ತೀವಿ. ಕನ್ನಡದಲ್ಲೇ ನಿಮ್ಮ ಭಾಷೆಯಲ್ಲೇ ನೀವು ಫ್ರೀಯಾಗಿ ಇವರಿಂದ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸನ್ನು ಪಡಿಬೋದು. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಕುಟುಂಬಕ್ಕೆ ಸಿಗುತ್ತೆ 4 ರಕ್ಷಾ ಕವಚ. ಟರ್ಮ್ ಪ್ಲಾನ್ ಮಾಡಿಸಿದ್ಮೇಲೆ ಅವರು ಅಚಾನಕ್ ಆಗಿ ತೀರ್ಕೊಂಡ್ರೆ ಆ ಹಣ ಫ್ಯಾಮಿಲಿಗೆ 4 ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಒಂದು, ಲೈಫ್ ಸ್ಟೈಲ್ ಮೇಂಟೈನ್. ಮನೆಯ ಆಧಾರ ಸ್ತಂಭವೇ ಬಿದ್ದು ಹೋದಾಗ ಫ್ಯಾಮಿಲಿಯ ಲೈಫ್ ಸ್ಟೈಲ್ ಸಂಪೂರ್ಣ ಕುಸಿದು ಹೋಗುತ್ತೆ. ಈ ಹಣ ಫ್ಯಾಮಿಲಿಯವರು ದುಡಿಯೋ ವ್ಯಕ್ತಿ ಬದುಕಿದ್ದಾಗ ಯಾವ ರೀತಿ ಜೀವನ ನಡೆಸ್ತಿರ್ತಾರೋ ಅದೇ ಸ್ಟ್ಯಾಂಡರ್ಡ್ನಲ್ಲಿ ಕಾಂಪ್ರಮೈಸ್ ಆಗದೆ ಅವರು ಜೀವನ ಮುಂದುವರಿಸೋಕೆ, ಖರ್ಚೆಲ್ಲ ಕಮ್ಮಿ ಮಾಡ್ಕೊಂಡು ಒದ್ದಾಡದೆ ಜೀವನ ನಡೆಸೋಕೆ ಸಾಧ್ಯ ಆಗುತ್ತೆ. 2ನೇದು, ಮಕ್ಕಳ ಶಿಕ್ಷಣ. ನಮ್ಮ ದೇಶದಲ್ಲಿ ಎಜುಕೇಷನ್ ಇನ್ಫ್ಲೇಷನ್ 10-12% ಇದೆ. ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡ ಕಾರಣಕ್ಕೆ ಮಕ್ಕಳ ಭವಿಷ್ಯದ ಕನಸುಗಳು ಸಾಯಬಾರ್ದು. ಸ್ಕೂಲ್ ಫೀಸ್ ಇರಬಹುದು ಅಥವಾ ಹೈಯರ್ ಎಜುಕೇಷನ್ ಕಾಸ್ಟ್ ಇರ್ಬೋದು. ಟರ್ಮ್ ಪ್ಲಾನ್ ಇದ್ದರೆ ಮಕ್ಕಳ ಎಜುಕೇಷನ್ಗೆ ಅಡ್ಡಿ ಬರೋದಿಲ್ಲ.
ಮೂರನೇದು ದೈನಂದಿನ ಖರ್ಚುಗಳು. ದಿನಸಿ ತರೋದ್ರಿಂದ ಹಿಡಿದು ಕರೆಂಟ್ ಬಿಲ್ ಕಟ್ಟೋವರೆಗೆ ಪ್ರತಿಯೊಂದು ದೈನಂದಿನ ಖರ್ಚನ್ನು ಯಾವುದೇ ಫಿನಾನ್ಷಿಯಲ್ ಸ್ಟ್ರೆಸ್ ಇಲ್ಲದೆ ಮ್ಯಾನೇಜ್ ಮಾಡ್ಬೋದು. ನಾಲ್ಕನೇದು ಪತ್ನಿಯ ಆರ್ಥಿಕ ಸ್ವಾತಂತ್ರ್ಯ. ವಿಶೇಷವಾಗಿ ಇಲ್ಲಿ ಪತ್ನಿ ಹೋಮ್ ಮೇಕರ್ ಆಗಿದ್ರೆ ಪತಿಯ ಗೈರು ಹಾಜರಿಯಲ್ಲಿ ಅವ್ರು ಇಮಿಡಿಯೇಟ್ಲಿ ಕೆಲಸ ಹುಡ್ಕೊಂಡು ಹೋಗಬೇಕಾಗಿರೋ ಅನಿವಾರ್ಯತೆ ಬರಲ್ಲ ಪತ್ನಿಗೆ. ಈ ಟರ್ಮ್ ಇನ್ಶೂರೆನ್ಸ್ನ ಕೋಟಿಗಟ್ಟಲೆ ಬರುತ್ತಲ್ವಾ, ಈಗ ಬರೀ 600-700 ರೂಪಾಯಿ ತಿಂಗಳಿಗೆ ಕಟ್ತಾ ಹೋದರೆ 1 ಕೋಟಿ ರೂಪಾಯಿವರೆಗೂ ಕೂಡ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸನ್ನು ಮಾಡ್ಸೋಕ್ಕಾಗತ್ತೆ. ಯಂಗ್ ಏಜ್ನಲ್ಲಿ ಜಾಸ್ತಿ ಕವರೇಜ್ ಸಿಗುತ್ತೆ ಕಮ್ಮಿ ಪ್ರೀಮಿಯಮ್ಗೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ಒಳಗಡೆ ಎಂಟರ್ ಆಗೋದು ತುಂಬ ಮುಖ್ಯ. ಅಷ್ಟು ಅಮೌಂಟ್ ಸಿಕ್ತು ಅಂತ ಹೇಳಿದ್ರೆ ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡಾಗ ಜಸ್ಟ್ FD ಇಟ್ಕೊಂಡು ಆರಾಮಾಗಿ ಜೀವನ ನಡೆಸೋಕೆ ಸಾಧ್ಯ ಆಗುತ್ತೆ ಫ್ಯಾಮಿಲಿಯವರಿಗೆ. ಹಣ ಹೇಗೆ ಬರಬೇಕು ಅದನ್ನು ನೀವೇ ನಿರ್ಧರಿಸಿ. ಕೆಲವರಿಗೆ ಪ್ರಶ್ನೆ ಕಾಡ್ಬೋದು, ಕೋಟಿಗಟ್ಟಲೆ ಹಣ ಒಂದೇ ಸಲ ಬಂದಾಗ ಮ್ಯಾನೇಜ್ ಮಾಡ್ತಾರಾ, ಫ್ಯಾಮಿಲಿಯವ್ರಿಗೆ ಅಷ್ಟೊಂದು ಆರ್ಥಿಕ ನಾಲೆಜ್ ಇರುತ್ತಾ, ಅದನ್ನು ಕೂಡ ಹೇಳ್ಕೊಡ್ಬೇಕಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು. ನಿಜ, ಹೇಳ್ಕೊಡ್ಬೇಕು. ಫ್ಯಾಮಿಲಿಯವ್ರಿಗೂ ಕೂಡ ಹಣಕಾಸಿನ ನಾಲೆಜ್ ಇರಲೇಬೇಕು. ಜೊತೆಗೆ ಭಯಪಡೋ ಅಗತ್ಯನೂ ಕೂಡ ಇಲ್ಲ. ಇಲ್ಲಿ ಹಣ ಯಾವ ರೀತಿ ಬರಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಯ ಆರ್ಥಿಕ ನಾಲೆಜ್ಗೆ ತಕ್ಕ ಹಾಗೆ 3 ಆಪ್ಷನ್ಸ್ ಇದ್ದಾವೆ. ಆಪ್ಷನ್ ನಂಬರ್ 1 ಲಂಸಮ್. ಒಂದೇ ಸಲ ಒಂದು ಶಾರ್ಟ್ನಲ್ಲಿ ಎಲ್ಲ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಬರೋದು. 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ 1 ಕೋಟಿ ಬರುತ್ತೆ. 2 ಕೋಟಿ ಮಾಡಿಸಿದ್ರೆ 2 ಕೋಟಿ ಒಂದು ಶಾರ್ಟ್ನಲ್ಲಿ ಅವ್ರ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗುತ್ತೆ ವಿದೌಟ್ ಎನಿ ಟ್ಯಾಕ್ಸ್. ದೊಡ್ಡ ಲೋನ್ ತೀರಿಸೋಕೆ, ಬಿಗ್ ಕಮಿಟ್ಮೆಂಟ್ಸ್ನ ಫುಲ್ಫಿಲ್ ಮಾಡೋಕೆ ಇದು ಬೆಸ್ಟ್ ಆಪ್ಷನ್. ಆಗಲೇ ಹೇಳಿದ ಡಿಟೋ ಎಕ್ಸ್ಪರ್ಟ್ಸ್ ಕೂಡ ಇದನ್ನೇ ರೆಕಮೆಂಡ್ ಮಾಡ್ತಾರೆ. ಯಾಕಂದರೆ ಹಣದ ಸಂಪೂರ್ಣ ಕಂಟ್ರೋಲ್ ಫ್ಯಾಮಿಲಿ ಕೈಯಲ್ಲಿರುತ್ತೆ ಅಂಥೇಳಿ. ಆದರೆ ಫ್ಯಾಮಿಲಿಗೆ ಬೇಸಿಕ್ ಫಿನಾನ್ಷಿಯಲ್ ನಾಲೆಜ್ ಇರಬೇಕು ಅಷ್ಟೇ ದುಡ್ಡನ್ನು ಮ್ಯಾನೇಜ್ ಮಾಡೋದು. 2-3 ವರ್ಷಕ್ಕೆ ಪೂರ ಕರಗಿಸ್ಕೊಂಡು ಕೂರಂಗಿರಬಾರ್ದು ಅವ್ರ ಆಮೇಲೆ ಅದನ್ನು ದುಡ್ಡನ್ನು. ನೆಕ್ಸ್ಟ್ ಆಪ್ಷನ್ ನಂಬರ್ 2 ರೆಗ್ಯುಲರ್ ಇನ್ಕಮ್, ತಿಂಗಳ ಆದಾಯ. ಒಟ್ಟಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಖಾಲಿ ಮಾಡಿಬಿಡ್ತಾರೆ, ರಿಲೇಟಿವ್ಸ್ ಎಲ್ಲ ನುಂಗು ಬಿಡ್ತಾರೆ ಅಂತ ನಿಮಗೆ ಅನಿಸಿದ್ರೆ ಈ ಹಣವನ್ನು ಪ್ರತಿ ತಿಂಗಳು ಸಂಬಳದ ರೀತಿ ಅವರ ಅಕೌಂಟಿಗೆ ಬರೋ ಥರನೂ ನೀವು ಸೆಟ್ ಮಾಡ್ಬೋದು. ದೈನಂದಿನ ಖರ್ಚುಗಳನ್ನು ಬ್ಯಾಲೆನ್ಸ್ ಮಾಡೋಕೆ ಇದು ಪರ್ಫೆಕ್ಟ್ ಆಪ್ಷನ್. ಆಪ್ಷನ್ ನಂಬರ್ 3 ಹೈಬ್ರಿಡ್. ಇದು ಮೊದಲ 2 ಆಪ್ಷನ್ಗಳ ಕಾಂಬಿನೇಷನ್. ಉದಾಹರಣೆಗೆ 25% ಹಣ ಒಂದು ಶಾರ್ಟ್ನಲ್ಲಿ ಸಿಗುತ್ತೆ, ಉಳಿದ ಹಣ ತಿಂಗಳ ಇನ್ಕಮ್ ಥರ ಬರುತ್ತೆ. ಒಟ್ಟಿಗೆ ಬಂದ ಹಣದಲ್ಲಿ ಬಿಗ್ ಕಮಿಟ್ಮೆಂಟ್ಸ್ನ ಸಾಲಗಳನ್ನು ಫುಲ್ಫಿಲ್ ಮಾಡ್ಕೋಬೋದು. ಪ್ರತಿ ತಿಂಗಳು ಬರೋ ಹಣದಲ್ಲಿ ಜೀವನವನ್ನು ನಡೆಸ್ಬೋದು. ಏನೋ ಟರ್ಮ್ ಪ್ಲಾನ್ಸ್ನಲ್ಲಿ ರೈಡರ್ಸ್ ಕೂಡ ಇದ್ದಾವೆ, ಆ್ಯಡ್ ಆನ್ ಥರ ಅಂತ ಅಂದ್ಕೊಳ್ಳಿ. ಅವು ಬದುಕಿದ್ದಾಗಲೂ ಕೂಡ ಹೆಲ್ಪ್ ಮಾಡ್ತವೆ. ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಬಂದರೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಮೂಲಕ ಟ್ರೀಟ್ಮೆಂಟ್ಗೆ ದೊಡ್ಡ ಅಮೌಂಟ್ ಸಿಗುತ್ತೆ. ಅಪಘಾತದಲ್ಲಿ ಅಂಗವೈಕಲ್ಯ ಬಂದರೆ ಮುಂದಿನ ಪ್ರೀಮಿಯಂ ಎಲ್ಲವೂ ಮನ್ನಾ ಆಗುತ್ತೆ. ಹಾಗೆ ನಿಮ್ಮ ಹೋಮ್ ಲೋನ್ ಕವರ್ ಮಾಡೋ ರೈಡರ್ಸ್ ಕೂಡ ಇವೆ. ಈಗಿನ ಪಾಲಿಸಿಗಳು ಬಹಳ ಮಾಡ್ರನ್ ಆಗಿವೆ. ಕ್ಲೇಮ್ ರಿಪೋರ್ಟ್ ಮಾಡಿದ ಒಂದೇ ದಿನದಲ್ಲಿ 2 ಲಕ್ಷ ರೂಪಾಯಿ ತನಕ ಇನ್ಸ್ಟೆಂಟ್ ಪೇಔಟ್ ಸಿಗೋ ಹಾಗೆ ಎಮರ್ಜೆನ್ಸಿ ಬಂದರೆ ಪ್ರೀಮಿಯಂ ಕಟ್ಟೋದ್ರಿಂದ ಪ್ರೀಮಿಯಂ ಬ್ರೇಕ್ ತಗೊಳ್ಳೋ ಫೀಚರ್ಸ್ ಕೂಡ ಇವೆ. ನನಗಿನ್ನು 25 ವರ್ಷ ಆಮೇಲೆ ತಗೋತೀನಿ ಅನ್ನೋರಿಗೆ ಒಂದು ಹಾರ್ಡ್ ಹಿಟ್ಟಿಂಗ್ ಲೆಕ್ಕ ಹೇಳ್ತೀವಿ ಕೇಳಿ. ಟರ್ಮ್ ಇನ್ಶೂರೆನ್ಸ್ನಲ್ಲಿ ಪ್ರೀಮಿಯಂ ಲಾಕಿಂಗ್ ಇರುತ್ತೆ. ಅಂದರೆ ನೀವು ತಗೊಂಡ ವಯಸ್ಸಿನ ಪ್ರೀಮಿಯಂ 60 ವರ್ಷದವರೆಗೂ ಲಾಕ್ ಆಗುತ್ತೆ. 25 ವರ್ಷಕ್ಕೆ ತಗೊಂಡ್ರೆ ವರ್ಷಕ್ಕೆ 10,000 ಇರೋ ಪ್ರೀಮಿಯಂ 35ನೇ ವಯಸ್ಸಿಗೆ 16ರಿಂದ 18,000 ಆಗುತ್ತೆ. ಪ್ರತಿ ವರ್ಷ 6ರಿಂದ 8,000 ಎಕ್ಸ್ಟ್ರಾ ಕಟ್ಟಬೇಕು. ಅದನ್ನು 60 ವರ್ಷದವರೆಗೂ ಲೆಕ್ಕ ಹಾಕಿದ್ರೆ ಸುಮ್ಮನೆ 3ರಿಂದ 4 ಲಕ್ಷ ರೂಪಾಯಿ ಲಾಸ್ ಆಗಿರುತ್ತೆ. ವಯಸ್ಸು ಕಮ್ಮಿ ಇದ್ದಾಗ ರೇಟ್ ಕಮ್ಮಿ, ಡಿಲೇ ಮಾಡಿದಷ್ಟು ಲಾಸ್ ನಿಮಗೆ. ಹೀಗಾಗಿ ಲೈಫ್ನಲ್ಲಿ ಎಮರ್ಜೆನ್ಸಿ ಫಂಡ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಎಷ್ಟು ಮುಖ್ಯನೋ, ಕಾರ್ಗಳಿಗೆ ಬೈಕ್ಗಳಿಗೆ ಇನ್ಶೂರೆನ್ಸ್ ಮಾಡಿಸೋದು, PPF ಕೋಟಿಂಗ್ ಮಾಡಿಸೋದು ಎಲ್ಲ ಎಷ್ಟು ಮುಖ್ಯನೋ, ನಿಮ್ಮ ಆದಾಯದ ಮೇಲೆ ಡಿಪೆಂಡ್ ಆಗಿರೋರಿಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ಬಹಳ ಮುಖ್ಯ. ಚೆಕ್ ಮಾಡಿ, ಒಂದು PPFಗೆ ಎಷ್ಟು ಖರ್ಚು ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಕಾರ್ ಮೇಲೆ ಪೈಂಟ್ ಹೋಗಬಾರ್ದು ಅಂತೇಳಿ. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರಲ್ಲ ಮನುಷ್ಯರು. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂತೂ ಕೇವಲ ಫಿನಾನ್ಷಿಯಲ್ ಪ್ರಾಡಕ್ಟ್ ಅಲ್ಲ, ಅದು ಫ್ಯಾಮಿಲಿಗೆ, ಪ್ರೀತಿ ಪಾತ್ರರಿಗೆ ಕೊಡೋ ಪೀಸ್ ಆಫ್ ಮೈಂಡ್, ಫಿನಾನ್ಷಿಯಲ್ ಸೆಕ್ಯೂರಿಟಿ. ಸೊ ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದರೆ ನಿಮ್ಮ ವಯಸ್ಸು, ನಿಮ್ಮ ಆದಾಯ ಮತ್ತು ನಿಮ್ಮ ಫ್ಯಾಮಿಲಿಯ ಅವಶ್ಯಕತೆಗೆ ತಕ್ಕ ಹಾಗೆ ಯಾವ ಪ್ಲಾನ್ ಬೆಸ್ಟ್ ಅಂತ ನೀವೇ ಡಿಸೈಡ್ ಮಾಡಿ. ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ, ಯಾವುದೇ ಕನ್ಫ್ಯೂಷನ್ ಇದ್ರೂ ಕೂಡ ನೀವು ಡಿಟೋ ಎಕ್ಸ್ಪರ್ಟ್ಸ್ ಜೊತೆ ಫ್ರೀಯಾಗಿ ಮಾತಾಡ್ಬೋದು. ಅವರೊಂದಿಗೆ ಕನೆಕ್ಟ್ ಆಗೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮುಂದುವರಿಯಿರಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.